ನಮಸ್ಕಾರ, ಶುವೇಗ ನ್ಯೂಸ್ಗೆ ಸ್ವಾಗತ. ನಾನು ಸಂತೋಷ್ ಕಶ್ಯಪ್. ಬೆಂಗಳೂರಿನಲ್ಲಿ ಮತ್ತೊಂದು ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಆಯಿಲ್ ಗೋಡೌನ್ಗೆ ಬೆಂಕಿ ಬಿದ್ದು ಮುಗಿಲೆತ್ತರಕ್ಕೆ ಏರಿದೆ ಹೊಗೆ ಮತ್ತು ದಟ್ಟವಾಗಿ ಹರಡಿದೆ ಹೊಗೆ. ಬೆಳಗ್ಗೆ 3 ಗಂಟೆಯಿಂದ ಆಯಿಲ್ ಗೋಡೌನ್ ಧಗಧಗ. ನೆಲಮಂಗಲ ತಾಲೂಕಿನ ಅಡಕಮಾರನಹಳ್ಳಿ ಬಳಿ ಘಟನೆ. ಶೆಲ್ ಕಂಪನಿಗೆ ಸೇರಿರುವಂತಹ ಆಯಿಲ್ ಗೋಡೌನ್ಗೆ ಬೆಂಕಿ ಬಿದ್ದಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಬಿದ್ದಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಧಗಧಗನೆ ಹೊತ್ತಿ ಉರಿತಾ ಇರುವಂತಹ ಆಯಿಲ್ ಗೋಡೌನ್ ಕೃಷ್ಣಪ್ಪ ಎಂಬುವರಿಗೆ ಸೇರಿದಂತಹ ಆಯಿಲ್ ಗೋಡೌನ್. ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಬೆಂಕಿಯ ರೌದ್ರನರ್ತನ. 40ಕ್ಕೂ ಹೆಚ್ಚು ಅಗ್ನಿಶಾಮಕ ದಳದಿಂದ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಬೆಂಕಿಗೆ ಆಯಿಲ್ ಬ್ಯಾರೆಲ್ಗಳು ಕಂಟಿನ್ಯೂಸ್ಲಿ ಬ್ಲಾಸ್ಟ್ ಆಗ್ತಾನೇ ಇದೆ. ಬೆಂಕಿ ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸವನ್ನು ಪಡ್ತಾ ಇದ್ದಾರೆ. 40ಕ್ಕೂ ಹೆಚ್ಚು ಅಗ್ನಿಶಾಮಕ ದಳದಿಂದ ಕಾರ್ಯಾಚರಣೆ ನಡೀತಾ ಇದೆ. ಅಕ್ಕಪಕ್ಕದ ಗೋಡೌನ್ಗಳಿಗೂ ಕೂಡ ಬೆಂಕಿ ತಗಲುವ ಆತಂಕ. 30 ಕೋಟಿ ಮೌಲ್ಯದ ಆಯಿಲ್ ಈಗಾಗಲೇ ಬೆಂಕಿಗೆ ಆಹುತಿ ಆಗಿದೆ. ನೆಲಮಂಗಲ ತಾಲೂಕಿನ ಅಡಕಮಾರನಹಳ್ಳಿ ಬಳಿ ಇರುವಂತಹ ಶೆಲ್ ಕಂಪನಿಗೆ ಸೇರಿರುವಂತಹ ಆಯಿಲ್ ಗೋಡೌನ್ನಲ್ಲಿ ಇಂದು ಬೆಳಗಿನ ಜಾವ 3 ಗಂಟೆ ಹೊತ್ತಿಗೆ ಈ ಒಂದು ಬೆಂಕಿಯ ಅವಘಡ ಸಂಭವಿಸಿ ಸಾಕಷ್ಟು ನಷ್ಟ ಆಗಿದೆ.